ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಿಮ್ಗೆ ಒಂದು ಊರಿನಲ್ಲಿ ಜನರು ಇದ್ದಕ್ಕಿದ್ದಂತೆ ಯಾವುದೇ ಕಾರಣ ಇಲ್ಲದೆ ಸಡನ್ ಆಗಿ ನಿದ್ದೆ ಮಾಡ್ತಾರೆ. ಅದು ಕೂಡ ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ರಿಂದ 6 ದಿನಗಳವರೆಗೆ ನಿದ್ದೆ ಮಾಡ್ತಾನೆ ಇರ್ತಾರೆ ಅಂದ್ರೆ ನಂಬ್ತೀರಾ? ಅಷ್ಟೇ ಅಲ್ಲ, ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಬಟ್ ಎಕ್ಸಾಕ್ಟ್ ಆಗಿ ಅದೇ ತರ ಇನ್ನೊಂದು ಡೇಂಜರಸ್ ಪ್ಲೇಸ್ ಕೂಡ ಈ ಭೂಮಿಯ ಮೇಲಿದೆ. ಅಂಡ್ ಈ ಪ್ರಪಂಚದಲ್ಲಿ ಒಂದು ಕಾಡಿದೆ. ಯಾರಾದ್ರೂ ವ್ಯಕ್ತಿ ಆ ಕಾಡಿನ ಒಳಗಡೆ ಹೋದ್ರೆ ಅವನಿಗೆ ಹಿಂತಿರುಗಿ ವಾಪಸ್ ಬರೋಕಾಗಲ್ಲ. ತನ್ನನ್ನ ತಾನೇ ಕಂಪ್ಲೀಟ್ ಆಗಿ ಮರೆತು ಹುಚ್ಚನಾಗ್ತಾನಂತೆ. ಇವಷ್ಟೇ ಅಲ್ಲ, ಈ ವಿಶಾಲವಾದ ಪ್ರಪಂಚದಲ್ಲಿ ಇವತ್ತಿಗೂ ಕೂಡ ಇಂತಹ ಅತ್ಯಂತ ನಿಗೂಢವಾದ ಜಾಗಗಳಿವೆ. ಆ ಜಾಗಗಳಲ್ಲಿ ಪ್ರತಿದಿನ ನಡೆಯುವ ವಿಚಿತ್ರ ಘಟನೆಗಳಿಗೆ ಇಂದಿನ ಸೈನ್ಸ್ ಹತ್ರ ಕೂಡ ಯಾವುದೇ ರೀತಿಯ ಉತ್ತರ ಇಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳು ಕೂಡ ತಲೆ ಕೆಡಿಸಿಕೊಂಡು ವಾಪಸ್ ಬಂದಿದ್ದಾರೆ. ಸೊ ಅಂತಹ 8 ಬೆಚ್ಚಿ ಬೀಳಿಸುವ ಮಿಸ್ಟೀರಿಯಸ್ ಪ್ಲೇಸಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ಡ್ ಆಗಿ ತಿಳಿದುಕೊಳ್ಳಲಿದ್ದೇವೆ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ನಮ್ ಲಿಸ್ಟ್ ಅಲ್ಲಿ ಫಸ್ಟ್ ಒನ್ ಮತಿಕೆಟ್ಟನ್ ಶೋಲೈ ಕಾಡು. ತಮಿಳುನಾಡಿನ ಕೊಡೈಕೆನಾಲ್ಗೆ ಹತ್ತಿರದಲ್ಲಿದೆ ಈ ನಿಗೂಢವಾದ ಫಾರೆಸ್ಟ್. ಮತಿಕೆಟ್ಟನ್ ಶೋಲೈ ಅಂದ್ರೆ ತಮಿಳಲ್ಲಿ ಮನುಷ್ಯ ತನ್ನ ಬುದ್ಧಿಯನ್ನ ಕಳೆದುಕೊಳ್ಳುವ ಕಾಡು ಎಂದರ್ಥ. ಈ ಕಾಡಿನ ಒಳಗಡೆ ಹೋದ ಬಹಳಷ್ಟು ಜನ ವಾಪಸ್ ಬಂದೇ ಇಲ್ವಂತೆ. ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಈ ಫಾರೆಸ್ಟ್ ಮನುಷ್ಯನ ಬ್ರೇನ್ ಅನ್ನೇ ನಾಶ ಮಾಡುತ್ತಂತೆ. ಇದರ ಒಳಗಡೆ ಹೋದವರು ದಾರಿ ಮರೆತು ಹೋಗಿ ಆ ಕಾಡಿನ ಒಳಗಡೆನೆ ತಿರುಗಾಡ್ತಾ ಅಲ್ಲೇ ಸಾಯ್ತಾರಂತೆ. ಸೊ ಇದಕ್ಕೆ ಮುಖ್ಯ ಕಾರಣ ಈ ಏರಿಯಾದಲ್ಲಿರುವ ಕೆಲವು ವಿಚಿತ್ರವಾದ ಹೂಗಳು. ಆ ಹೂವಿನ ಸ್ಮೆಲ್ ನೋಡಿದ ತಕ್ಷಣ ಮನುಷ್ಯನ ಬ್ರೈನ್ ಕೆಲಸ ಮಾಡಲ್ಲ. ಅಂಡ್ ಇಲ್ಲಿರುವ ತ್ಯಾಗಿ ಪೌಂಡು ಎಂಬ ಗಿಡ ನಮ್ಮ ದೇಹಕ್ಕೆ ತಾಗಿದ್ರೆ ನಾವು ಎಲ್ಲವನ್ನ ಮರೆತು ಹೋಗ್ತೀವಂತೆ. ಇಲ್ಲಿ ಸಿತಾರಾಸ್ ಅಂದ್ರೆ ಸಿದ್ಧ ಪುರುಷರಿರ್ತಾರೆ. ಅವರನ್ನ ನೋಡಿದ್ರೆ ಮೆಮೊರಿ ಲಾಸ್ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇಲ್ಲಿಯವರೆಗೆ ಸುಮಾರು 12 ಜನ ಈ ರೀತಿ ಸತ್ತು ಹೋಗಿರೋದ್ರಿಂದ ಗವರ್ಮೆಂಟ್ ಈ ಫಾರೆಸ್ಟ್ ಒಳಗಡೆ ಹೋಗದಂತೆ ಒಂದು ವಾರ್ನಿಂಗ್ ಬೋರ್ಡ್ ಅನ್ನು ಕೂಡ ಹಾಕಿದೆ. ನಂಬರ್ 2, ದ ಸ್ಲೀಪಿಂಗ್ ವಿಲೇಜ್ ಕಲಾಚಿ. ಇದು ಕಜಕಿಸ್ತಾನ್ ದೇಶದಲ್ಲಿರುವ ಒಂದು ಗೋಸ್ಟ್ ವಿಲೇಜ್. 2010ರವರೆಗೆ ಈ ಊರಿನಲ್ಲಿ ಎಲ್ಲವೂ ನಾರ್ಮಲ್ ಆಗಿ ತುಂಬಾ ಚೆನ್ನಾಗೇ ಇತ್ತು. ಬಟ್ 2010 ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಲೈಬೋ ಬೆಲ್ಕೋವಾ ಎಂಬ ಒಬ್ಬ ಹುಡುಗಿ ಒಂದು ಸ್ಟೋರ್ ನಲ್ಲಿ ಆರಾಮಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಈ ರೀತಿ ಆಕೆ ಕೆಲಸ ಮಾಡುವ ಸಮಯದಲ್ಲಿ ಸಡನ್ ಆಗಿ ವಿಪರೀತ ನಿದ್ದೆ ಬರೋಕೆ ಶುರುವಾಗುತ್ತೆ. ಆಕೆ ಎಷ್ಟು ತಡೆದುಕೊಳ್ಳೋಣ ಅಂತ ಟ್ರೈ ಮಾಡಿದ್ರು ಕೂಡ ನಿದ್ದೆ ಕಂಟ್ರೋಲ್ ಆಗಲ್ಲ. ಅಲ್ಲೇ ನೆಲದ ಮೇಲೆ ಮಲಗಿ ಬಿಡ್ತಾಳೆ. ಅಂಡ್ ಆಕೆ ಎದ್ದಿದ್ದು ಬರೋಬ್ಬರಿ 4 ದಿನಗಳ ನಂತರ, ಅದು ಕೂಡ ಹಾಸ್ಪಿಟಲ್ ನಲ್ಲಿ. ಡಾಕ್ಟರ್ಸ್ ಆಕೆಗೆ ಸ್ಟ್ರೋಕ್ ಬಂದಿದೆ, ಅದಕ್ಕಾಗಿಯೇ ಹಾಗೆ ಬಿದ್ದಿದ್ದಾಳೆ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಕೇವಲ ಕೆಲವು ದಿನಗಳಲ್ಲೇ ಆ ಊರಿನಲ್ಲಿದ್ದ ಇನ್ನೂ 5 ಜನ ಹುಡುಗಿಯರಿಗೂ ಕೂಡ ಸೇಮ್ ಟು ಸೇಮ್ ಇದೇ ರೀತಿ ನಡೆಯುತ್ತೆ. ಅದರಲ್ಲಿ ಒಬ್ಬ ಸಣ್ಣ ಪಾಪು ಕೂಡ ಇರುತ್ತೆ. ಡಾಕ್ಟರ್ಸ್ಗೆ ಏನೂ ಅರ್ಥವಾಗದೆ ಅವರೆಲ್ಲರಿಗೂ ಸ್ಟ್ರೋಕ್ ಅಂತಾನೆ ಹೇಳಿ ಕಳಿಸ್ತಾರೆ. ಆದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಆ ಹಳ್ಳಿಯಲ್ಲಿದ್ದ ಸುಮಾರು 140 ಜನರಿಗೆ ಇದೇ ರೀತಿ ನಡೆಯುತ್ತೆ. ಅಂಡ್ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಅಲ್ಲಿನ ಜನರು ಯಾವಾಗ ನಿದ್ದೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ವಂತೆ. ಕೆಲವರು ಕುಕಿಂಗ್ ಮಾಡ್ತಾ, ಕೆಲವರು ಫಿಶ್ ಹಿಡಿತಾ, ಅಂಡ್ ಇನ್ನು ಕೆಲವರು ಜಾಗಿಂಗ್ ಮಾಡ್ತಾ ಸಡನ್ ಆಗಿ ನಿದ್ದೆಗೆ ಜಾರ್ತಾ ಇದ್ರು. ಒಂದು ಸಲ ಮಲಗಿದ್ರೆ 6 ದಿನಗಳಿಗಿಂತ ಹೆಚ್ಚು ಸಮಯದವರೆಗೆ ನಿದ್ದೆ ಮಾಡ್ತಾನೆ ಇದ್ರಂತೆ. ಸೊ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಸೈಂಟಿಸ್ಟ್ ಗಳು ಬಂದು ಫುಡ್, ವಾಟರ್ ಎಲ್ಲವನ್ನ ರಿಸರ್ಚ್ ಮಾಡಿದಾಗ ಕೊನೆಗೆ ಅಸಲಿ ಕಾರಣ ಗೊತ್ತಾಗುತ್ತೆ. ಆ ಊರಿಗೆ ಹತ್ತಿರದಲ್ಲಿ ಒಂದು ಕಾಲದಲ್ಲಿ ಯುರೇನಿಯಂ ಮೈನ್ ಇತ್ತು. ಆ ಮೈನ್ಸ್ ಅನ್ನ ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿ ನೀರ್ ತುಂಬಿಕೊಂಡು ಮರಗಳು ಕೊಳಿತು ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಆ ಗ್ಯಾಸ್ ಗಾಳಿಯಲ್ಲಿ ಸೇರಿ ಜನರು ಈ ರೀತಿ ನಿದ್ದೆ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ನಿಜವಾದ ಮಿಸ್ಟ್ರಿ ಏನು ಅಂದ್ರೆ 600 ಜನರಿರುವ ಆ ಊರಿನಲ್ಲಿ ಕೇವಲ 160 ಜನರಿಗೆ ಮಾತ್ರ ಯಾಕೆ ಹೇಗಾಯ್ತು? ಅಷ್ಟೇ ಅಲ್ಲ, ನಿದ್ದೆಯಿಂದ ಎದ್ದ ಮೇಲೆ ಆ ಜನರಿಗೆ ಹಳೆ ಮೆಮೊರಿ ಇರಲ್ಲ. ಯಾರಿಗಾದ್ರೂ ನೆನ್ಪ್ ಮಾಡೋಕೆ ಟ್ರೈ ಮಾಡಿದ್ರೆ ಅವರಿಗೆ ಸೆಕ್ಸ್ ಮಾಡ್ಬೇಕು ಅನ್ನೋ ಫೀಲಿಂಗ್ ಮಾತ್ರ ಬರ್ತಿತ್ತಂತೆ. ನಿದ್ದೆ ಮಾಡೋಕು ಮುಂಚೆ ವಿಚಿತ್ರವಾದ ಹ್ಯಾಲುಸಿನೇಷನ್ ಆಗ್ತಾ ಇತ್ತಂತೆ. ಈ ರೀತಿ ಮನುಷ್ಯರಿಗೆ ಮಾತ್ರವೇ ಅಲ್ಲ, ಅಲ್ಲಿರುವ ಪೆಟ್ ಅನಿಮಲ್ಸ್ಗೂ ಕೂಡ ಆಗ್ತಾ ಇತ್ತು. ಇದಕ್ಕೆ ಸೈನ್ಸ್ ಹತ್ರ ಇವತ್ತಿಗೂ ಕೂಡ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇಲ್ಲ. ಸೊ 2013ರಿಂದ 2015ರ ಸಮಯದಲ್ಲಿ ಈ ಘಟನೆ ನಡೆದಿತ್ತು. ಬಟ್ ಈಗ ಅಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿದೆ. ನಂಬರ್ 3, ನಾಸ್ಕಾ ಲೈನ್ಸ್. ಇವುಗಳನ್ನೇ ಪೆರು ಗ್ರೇಟೆಸ್ಟ್ ಮಿಸ್ಟ್ರೀಸ್ ಅಂತ ಕೂಡ ಕರೀತಾರೆ. ಪೆರು ದೇಶದ ಮರುಭೂಮಿಯಲ್ಲಿ ನೀವು ಆಕಾಶದಿಂದ ನೋಡಿದ್ರೆ ಇಂತಹ ದೊಡ್ಡ ದೊಡ್ಡ ವಿಚಿತ್ರವಾದ ಚಿತ್ರಗಳು ಕಾಣಿಸುತ್ತವೆ. ಆದ್ರೆ ನೆಲದ ಮೇಲೆ ನಿಂತು ನೋಡಿದ್ರೆ ಅವು ಬರೀ ಮರಳು ಗುಡ್ಡೆಗಳಂತೆ ಕಾಣುತ್ತವೆ. ಈ ಮರುಭೂಮಿ ಪ್ರದೇಶದಲ್ಲಿ ಸುಮಾರು 800 ಸ್ಟ್ರೇಟ್ ಲೈನ್ಸ್, 300 ಜಾಮೆಟ್ರಿಕ್ ಫಿಗರ್ಸ್ ಅಂಡ್ 70 ಪ್ರಾಣಿ ಪಕ್ಷಿಗಳ ಡಿಸೈನ್ಸ್ ಇವೆ. ಅಂಡ್ ಇವು ಸುಮಾರು 30 ಮೈಲಿಗಳಷ್ಟು ಉದ್ದ ಇವೆ. 1926ರಲ್ಲಿ ಟೊರಿಬೋ ಮೆಜಿಯಾ ಎಂಬ ವ್ಯಕ್ತಿ ಇದನ್ನ ಫಸ್ಟ್ ಸ್ಟಡಿ ಮಾಡ್ತಾರೆ.
ಮಾಡ್ತಾರೆ. ನಂತರ ಪಾಲ್ ಕೋಸಕ್ ಎಂಬ ವ್ಯಕ್ತಿ ಇದನ್ನ ದಿ ಲಾರ್ಜೆಸ್ಟ್ ಆಸ್ಟ್ರೋನಾಮಿ ಬುಕ್ ಇನ್ ದಿ ವರ್ಲ್ಡ್ ಎಂದು ಕರೀತಾರೆ. ಯಾಕೆಂದ್ರೆ ಈ ಲೈನ್ಸ್ ಸೂರ್ಯನ ಜೊತೆ ಡೈರೆಕ್ಟ್ ಅಲೈನ್ಮೆಂಟ್ ನಲ್ಲಿವೆ. ಆಮೇಲೆ ಮೇರಿ ರಿಚಿ ಎಂಬುವರು ಇವುಗಳ ಮೇಲೆ 40 ವರ್ಷಗಳವರೆಗೆ ರಿಸರ್ಚ್ ಮಾಡ್ತಾರೆ. ಆದ್ರೂ ಕೂಡ ಇವುಗಳ ಹಿಂದೆ ಇರುವ ರಹಸ್ಯವನ್ನ ಮಾತ್ರ ಛೇದಿಸೋಕೆ ಆಗಲ್ಲ. 500ರಿಂದ 2000 ವರ್ಷಗಳ ಹಿಂದೆ ಯಾವುದೇ ಟೆಕ್ನಾಲಜಿ ಇಲ್ಲದೆ ಇಷ್ಟು ಪರ್ಫೆಕ್ಟ್ ಆಗಿ ಮರುಭೂಮಿಯಲ್ಲಿ ಈ ಮಣ್ಣನ್ನ ಗೀಚಿ ಯಾಕೆ ಚಿತ್ರಗಳನ್ನ ಬಿಡಿಸಿದ್ರು ಅನ್ನೋದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲದೆ ಒಂದು ಮಿಸ್ಟ್ರಿಯಾಗಿ ಉಳಿದು ಹೋಗಿದೆ. ನಂಬರ್ 4 ಝೋನ್ ಆಫ್ ಸೈಲೆನ್ಸ್. ಇದು ಮೆಕ್ಸಿಕೋ ದೇಶದ ಸ್ಯಾನ್ ಇಗ್ನಾಶಿಯೋದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ಟ್ರಿನೋಬಾಟೆಕ್ಸ್ ಎಂದು ಕೂಡ ಕರೀತಾರೆ. ಜುಲೈ 11, 1970 US ಏರ್ ಫೋರ್ಸ್ ನ ಎಥಿನಾ ರಾಕೆಟ್ ದಾರಿ ತಪ್ಪಿ ದಿಕ್ಕು ಬದಲಾಯಿಸಿ ಈ ಪ್ಲೇಸ್ ನಲ್ಲಿ ಬಂದು ಬೀಳುತ್ತೆ. ಆ ರಾಕೆಟ್ ನಲ್ಲಿ ಕೋಬಾಲ್ಟ್ 57 ಎಂಬ ಅತ್ಯಂತ ಅಪಾಯಕಾರಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇತ್ತು. ಸೊ US ಟೀಮ್ ಬಂದು ಆ ರಾಕೆಟ್ ಅನ್ನ ಹೇಗೋ ಲೊಕೇಟ್ ಮಾಡ್ತಾರೆ. ಆ ಡೆಡ್ಲಿ ಎಲಿಮೆಂಟ್ ಅನ್ನ ಸೇಫ್ ಆಗಿ ತಗೊಂಡು ಹೋಗೋಕೆ ಟೈಮ್ ಬೇಕಾಗಿರೋದ್ರಿಂದ ಅಲ್ಲಿನ ಲೋಕಲ್ ವ್ಯಕ್ತಿಯಾದ ಜೇಮಿ ಎಂಬ ವ್ಯಕ್ತಿಗೆ ಆ ರಾಕೆಟ್ ಗೆ ಕಾವಲಾಗಿರೋಕೆ ಹೇಳ್ತಾರೆ. ಆಗಲೇ ಆತನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆ ಏರಿಯಾದಲ್ಲಿ ಯಾವುದೇ ರೀತಿಯ ರೇಡಿಯೋ ಸಿಗ್ನಲ್ಸ್ ಕೆಲಸ ಮಾಡಲ್ಲ ಅಂತ. ಆ ಝೋನ್ ನಲ್ಲಿ ನೀವು ಎಷ್ಟೇ ಕೂಗಿ ಮಾತನಾಡಿದ್ರೂ ಕೂಡ ನಿಮ್ಮ ಪಕ್ಕದವರಿಗೂ ಕೂಡ ಕೇಳಿಸಲ್ವಂತೆ. ಸೈಂಟಿಸ್ಟ್ ಗಳು ಕೂಡ ರಿಸರ್ಚ್ ಮಾಡಿ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅದಕ್ಕಾಗಿಯೇ 1930ರಲ್ಲಿ ಒಬ್ಬ ಮೆಕ್ಸಿಕನ್ ಪೈಲಟ್ ಈ ಪ್ಲೇಸ್ ಮೇಲೆ ಫ್ಲೈ ಮಾಡ್ತಾ ಇದ್ದಾಗ ಸಡನ್ ಆಗಿ ಆತನ ಫ್ಲೈಟ್ ನಲ್ಲೂ ಕೂಡ ಯಾವ ಸಿಗ್ನಲ್ಸ್ ಕೂಡ ಕೆಲಸ ಮಾಡ್ಲಿಲ್ವಂತೆ. ಅಷ್ಟೇ ಅಲ್ಲ, ಈ ಜಾಗಕ್ಕೆ ಮಾರ್ಸ್ ನಿಂದ ಏಲಿಯನ್ಸ್ ಬರುತ್ತವೆ ಎಂದು ಕೂಡ ಅಲ್ಲಿನ ಜನ ನಂಬ್ತಾರೆ. ನಂಬರ್ 5 ಶೇತ್ಪಾಲ್ ವಿಲೇಜ್ ಅಥವಾ ವಿಲೇಜ್ ಆಫ್ ಸ್ನೇಕ್ಸ್. ಮಾಮೂಲಿಯಾಗಿ ನಾವು ರಸ್ತೆಯಲ್ಲಿ ಎಲ್ಲಾದ್ರೂ ಹಾವುಗಳನ್ನ ನೋಡಿದ್ರೇನೆ ನಡುಗಿ ಹೋಗ್ತೀವಿ ಅಲ್ವಾ? ಆದ್ರೆ ಮಹಾರಾಷ್ಟ್ರದ ಸೊಲ್ಲಾಪುರ್ ಡಿಸ್ಟ್ರಿಕ್ಟ್ ನಲ್ಲಿರುವ ಪುಣೆಯಿಂದ 200 ಕಿಲೋಮೀಟರ್ ದೂರದಲ್ಲಿರುವ ಈ ವಿಲೇಜ್ ನಲ್ಲಿ ಮಕ್ಕಳು ಹಾವುಗಳ ಜೊತೆನೆ ಆಟವಾಡ್ತಾರೆ. ನಮ್ಮ ಮನೆಯಲ್ಲಿ ನಾಯಿ ಬೆಕ್ಕುಗಳ ಜೊತೆ ಹೇಗೆ ಆಟವಾಡ್ತೀವೋ ಅಲ್ಲಿ ಮಕ್ಕಳು ನಾಗರ ಹಾವುಗಳ ಜೊತೆ ಅದೇ ರೀತಿ ಆಟವಾಡ್ತಾರೆ. ಪ್ರತಿ ಮನೆಯಲ್ಲೂ ಹಾವುಗಳಿಗೆ ರೆಸ್ಟ್ ತಗೊಳ್ಳೋಕೆ ಒಂದು ಪೂಜಾ ರೂಮ್ ತರ ಜಾಗ ಇರುತ್ತೆ. ಸ್ಕೂಲ್, ದೇವಸ್ಥಾನ ಈ ರೀತಿ ಊರಿನ ಪ್ರತಿಯೊಂದು ಕಡೆಯೂ ಕೂಡ ಹಾವುಗಳು ಫ್ರೀಯಾಗಿ ಓಡಾಡ್ಕೊಂಡಿರುತ್ತವೆ. ಇಲ್ಲಿನ ಜನರು ಅವುಗಳನ್ನ ನೋಡಿ ಹೆದರೋದೇ ಇಲ್ಲ. ಅಂಡ್ ಇನ್ನೊಂದು ಅತಿ ದೊಡ್ಡ ಆಶ್ಚರ್ಯ ಏನು ಅಂದ್ರೆ ಆ ಊರಿನಲ್ಲಿರುವ ಸಿದ್ದೇಶ್ವರ ಟೆಂಪಲ್ ನಲ್ಲಿ ಬೇರೆ ಊರಿನಿಂದ ಹಾವು ಕಚ್ಚಿಸಿಕೊಂಡು ಬಂದವರನ್ನ ವಾಸಿ ಮಾಡ್ತಾರೆ. ಆದ್ರೆ ಈ ಊರಿನಲ್ಲಿ ಹುಟ್ಟಿದ ಒಬ್ಬ ಹುಡುಗನಿಗೂ ಕೂಡ ಇದುವರೆಗೂ ಹಾವು ಕಚ್ಚಿದ ಹಿಸ್ಟ್ರಿಯೇ ಇಲ್ವಂತೆ. ನಿಜವಾಗ್ಲೂ ಸ್ಟ್ರೇಂಜ್ ಅನ್ಸ್ತಾ ಇದೆ ಅಲ್ವಾ? ನಂಬರ್ 6 ಡುಮಾಸ್ ಬೀಚ್. ಗುಜರಾತ್ ನ ಸೂರತ್ ನಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಈ ಬೀಚ್ ಗೆ ಹೋದ್ರೆ ನಿಮ್ಮ ಇಷ್ಟವೆಲ್ಲ ಭಯವಾಗಿ ಬದಲಾಗುತ್ತೆ. ಈ ಬೀಚ್ ನಲ್ಲಿ ನೈಟ್ ಸ್ಟೇ ಮಾಡಿದವರೆಲ್ಲ ಮಾಯವಾಗ್ತಿದಾರಂತೆ ಅಥವಾ ಮೆಂಟಲ್ ಆಗಿ ಸಿಕ್ ಆಗ್ತಿದಾರಂತೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಈ ಬೀಚ್ ದೊಡ್ಡ ಸ್ಮಶಾನವಾಗಿತ್ತು. ಸಾವಿರಾರು ಮೃತದೇಹಗಳನ್ನ ಆ ಜಾಗದಲ್ಲಿ ದಹನ ಮಾಡಿರೋದ್ರಿಂದ ಅವುಗಳ ಬೂದಿ ಸೇರಿ ಅಲ್ಲಿನ ಮರಳು ಸಂಪೂರ್ಣವಾಗಿ ಕಪ್ಪಾಗಿ ಬದಲಾಗಿದೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಹಿಂದೆ ಒಂದ್ಸಲ ಇಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಸಿಗುತ್ತೆ. ಆತನ ಮೈ ಮೇಲೆ ಯಾವುದೇ ಗಾಯಗಳಿರ್ಲಿಲ್ಲ. ಸಮುದ್ರದಲ್ಲಿ ಮುಳುಗಿ ಸತ್ತಿದ್ದಾನೆ ಅನ್ನೋಕೆ ಯಾವುದೇ ರೀತಿಯ ಸಾಕ್ಷಿಗಳು ಕೂಡ ಇರ್ಲಿಲ್ಲ. ಅಂದ್ರೆ ಬಾಡಿ ಒದ್ದೆ ಆಗಿರ್ಲಿಲ್ಲ. ಆದ್ರೆ ನಾಲಿಗೆ ಮಾತ್ರ ಹೊರಗೆ ಬಂದಿತ್ತು. ಈ ಬೀಚ್ ನಲ್ಲಿ ನೀವು ಒಂಟಿಯಾಗಿ ನಡೆದ್ರೆ ನಿಮ್ಮ ಕಿವಿಯ ಹತ್ರ ಯಾರೋ ನಿಧಾನವಾಗಿ ಮಾತನಾಡ್ತಾ ಇರುವ ಹಾಗೆ, ಅಳ್ತಾ ಇರುವ ಹಾಗೆ ಅಥವಾ ನಗ್ತಾ ಇರುವ ಹಾಗೆ ವಿಚಿತ್ರ ಸೌಂಡ್ಸ್ ಕೇಳುತ್ತಂತೆ. ರಾತ್ರಿ ಆದ್ರೆ ಸಾಕು ಇಲ್ಲಿನ ನಾಯಿಗಳೆಲ್ಲ ಬೀಚ್ ಕಡೆ ನೋಡಿ ವಿಚಿತ್ರವಾಗಿ ಬೊಗಳುತ್ತವೆ. ಅದಕ್ಕಾಗಿಯೇ ಇದೊಂದು ನಿಜವಾದ ಹಾಂಟೆಡ್ ಪ್ಲೇಸ್ ಎಂದು ಎಲ್ಲರೂ ಕೂಡ ಇಂದಿಗೂ ನಂಬ್ತಾರೆ. ಅಂಡ್ ಇಲ್ಲಿರುವ ಹಳೆಯ ಪ್ಯಾಲೇಸ್ ನಲ್ಲೂ ಕೂಡ ವಿಚಿತ್ರವಾದ ಘಟನೆಗಳು ನಡೆಯುತ್ತವೆ ಎಂಬ ರೂಮರ್ಸ್ ಕೂಡ ಇವೆ. ನಂಬರ್ 7 ಡೆವಿಲ್ ಸಿ. ಈ ಭೂಮಿಯ ಮೇಲೆ ಬರ್ಮುಡಾ ಟ್ರಯಾಂಗಲ್ ತರಾನೇ ಇರುವ ಇನ್ನೊಂದು ಮಿಸ್ಟೀರಿಯಸ್ ಪ್ಲೇಸ್ ಅಂದ್ರೆ ಅದು ಈ ಡೆವಿಲ್ ಸೀನೆ. ಮೊಟ್ಟ ಮೊದಲ ಬಾರಿ 1945ರಲ್ಲಿ ಜಪಾನ್ ನ ಮಿತ್ಸುಬಿಶಿ ಏರ್ ಕ್ರಾಫ್ಟ್ ಇಲ್ಲಿ ಮಿಸ್ ಆಗುತ್ತೆ. ಅದರ ಪೈಲಟ್ ಶಿವ ಕವಮೋಟೋ ಕಳಿಸಿದ ಲಾಸ್ಟ್ ರೇಡಿಯೋ ಸಿಗ್ನಲ್ ನಲ್ಲಿ ಆಕಾಶದಲ್ಲಿ ಏನೋ ನಡೀತಿದೆ, ಸ್ಕೈ ಓಪನ್ ಆಗ್ತಿದೆ ಅಂತ ಹೇಳಿದ್ದ. ನಂತರ 1955ರಲ್ಲಿ ಶಿನಿಯೋ ಮಾರು ನಂಬರ್ 10 ಎಂಬ ಶಿಪ್ ಕೂಡ ಇಲ್ಲಿ ಮಿಸ್ ಆಗಿ ಬಿಡುತ್ತೆ. ಅಷ್ಟೇ ಅಲ್ಲ, ಇದನ್ನ ಹುಡುಕೋಕೆ ಜಪಾನ್ ಗವರ್ಮೆಂಟ್ ಕಳಿಸಿದ ಇನ್ವೆಸ್ಟಿಗೇಷನ್ ಶಿಪ್ ಕೂಡ ಹಿಂತಿರುಗಿ ಬರಲ್ಲ. ಆಗಲೇ ಜಪಾನ್ ಗವರ್ಮೆಂಟ್ ಇದನ್ನ ರಿಯಲ್ ಡೇಂಜರಸ್ ಝೋನ್ ಎಂದು ಅನೌನ್ಸ್ ಮಾಡುತ್ತೆ. ಇದನ್ನ ಜಪಾನ್ ಭಾಷೆಯಲ್ಲಿ ಮಾನೋ ಉಮಿ ಎಂದು ಕರೀತಾರೆ. ಅಂದ್ರೆ ದೆವ್ವಗಳ ಸಮುದ್ರ ಎಂದರ್ಥ. 1975ರಲ್ಲಿ ಲ್ಯಾರಿ ಕುಶೆ ಎಂಬ ಆಥರ್ ಇದನ್ನ ಕೇವಲ ಕಟ್ಟುಕತೆ ಅಂತ ಹೇಳಿದ್ರು ಕೂಡ ಜಪಾನ್ ಗವರ್ಮೆಂಟ್ ಮಾತ್ರ ಇವತ್ತಿಗೂ ಕೂಡ ಇದನ್ನ ಡೇಂಜರ್ ಝೋನ್ ಎಂದೇ ಕನ್ಸಿಡರ್ ಮಾಡ್ತಾ ಇದೆ. ಇನ್ನು ಫೈನಲ್ ಆಗಿ ನಂಬರ್ 8 ಹೆಸ್ಡಾಲೆನ್ ಲೈಟ್ಸ್. ಆಕಾಶದಲ್ಲಿ ಸಡನ್ ಆಗಿ ವಿಚಿತ್ರವಾದ ಲೈಟ್ಸ್ ಕಂಡ್ರೆ ಯಾರಿಗಾದ್ರೂ ಖಂಡಿತ ಶಾಕ್ ಆಗುತ್ತೆ ಅಲ್ವಾ? ಆದ್ರೆ ಇಂತಹ ಶಾಕ್ ಅನ್ನೇ ಕಳೆದ 96 ವರ್ಷಗಳಿಂದ ನಾರ್ವೆಯ ಹೆಸ್ಡಾಲೆನ್ ವ್ಯಾಲಿಯಲ್ಲಿರುವ ಜನರು ಪ್ರತಿದಿನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ನಂಬ್ತೀರಾ? ಹೌದು, 1930ರಿಂದ ಈ ಲೈಟ್ಸ್ ಕಾಣಿಸಿಕೊಳ್ಳೋಕೆ ಶುರುವಾಗುತ್ತವೆ. 1981ರಿಂದ 1984ರ ಮಧ್ಯೆ ವಾರಕ್ಕೆ 15ರಿಂದ 20 ಬಾರಿ ಈ ಲೈಟ್ ಗಳು ಕಾಣಿಸ್ತಾ ಇದ್ವಂತೆ. ಪ್ರಾಜೆಕ್ಟ್ ಹೆಸ್ಡಾಲೆನ್ ಮತ್ತು ಪ್ರಾಜೆಕ್ಟ್ ಟ್ರಯಾಂಗಲ್ ಎಂಬ
ದೊಡ್ಡ ಟೀಮ್ಗಳು ಬಂದು ಇದರ ಹಿಂದೆ ಇರುವ ಕಾರಣವನ್ನ ತಿಳಿದುಕೊಳ್ಳೋಕೆ ರಿಸರ್ಚ್ ಗಳನ್ನ ಶುರು ಮಾಡ್ತಾರೆ. ಈ ಲೈಟ್ ಗಳು ಪಿರಮಿಡ್ ಶೇಪ್ ನಲ್ಲಿ ಮೇಲೆ ಕೆಳಗೆ ಕದಲ್ತಾ ಇರುತ್ತವೆ. ಕೆಲವರು ಮೈನ್ಸ್ ನಿಂದ ಬರುವ ಹೈಡ್ರೋಜನ್, ಆಕ್ಸಿಜನ್ ಮತ್ತು ಸ್ಕ್ಯಾಂಡಿಯಂ ಎಲಿಮೆಂಟ್ ಗಳಿಂದ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ಇವತ್ತಿಗೂ ಸೈಂಟಿಫಿಕ್ ಆಗಿ ಯಾರು ಕೂಡ ಇದನ್ನ ಕಂಪ್ಲೀಟ್ ಆಗಿ ಪ್ರೂವ್ ಮಾಡಿಲ್ಲ. ಕೆಲವರು ಇದು ಏಲಿಯನ್ಸ್ ಎಂದು ಕೂಡ ನಂಬ್ತಾರೆ. ಈ ರೀತಿ ಇದು ಇವತ್ತಿಗೂ ಕೂಡ ಒಂದು ಸಾಲ್ವ್ ಆಗದ ಮಿಸ್ಟ್ರಿ ಆಗಿ ಉಳಿದು ಹೋಗಿದೆ. ಸೊ ಇದು ಫ್ರೆಂಡ್ಸ್ ಪ್ರಪಂಚದ 8 ಮಿಸ್ಟೀರಿಯಸ್ ಪ್ಲೇಸಸ್. ಹಾಗಾದ್ರೆ ಈ ಎಲ್ಲಾ ಜಾಗಗಳಲ್ಲಿ ನಿಮ್ಗೆ ಯಾವುದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿತೋ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅಂಡ್ ಇದರ ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ತಿಳಿಸಿ. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರುವ ಪ್ಲೇಸಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದೇ ರೀತಿ ನಾವು ಶೇರ್ ಮಾಡುವ ನಾಲೆಜ್ ವರ್ತ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಆನ್ ನಲ್ಲಿ ಇಟ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.